ಇನ್ನು ರಾಜ್ಯದಲ್ಲೂ ಕೂಡ ಯುದ್ಧಕ್ಕೆ 2 ಕ್ಷೇತ್ರಗಳು ರೆಡಿಯಾಗಿವೆ. ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ, ಇನ್ನೊಂದು ಬಾಗಲಕೋಟೆ ಕ್ಷೇತ್ರ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯ ಬಿಸಿ. ಎಲ್ಲ ರಾಜಕೀಯ ಪಕ್ಷಗಳು ಹೇಗಾದ್ರೂ ಮಾಡಿ ಈ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಪಟ್ಟು ಹಿಡಿದಿವೆ. ಆ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈಗ ಬಂಡಾಯದ ಬಿಸಿ ತುಂಬಾ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಲ್ಪಸಂಖ್ಯಾತ ಮುಖಂಡರು. ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂಡಾಯವಾಗಿ ಸ್ಪರ್ಧೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿಸಲು ಕೈ ನಾಯಕರಿಂದ ಸಿಕ್ಕಾಪಟ್ಟೆ ಪ್ರಯತ್ನ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಈಗ ದಕ್ಷಿಣ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಧುಮುಕಿದ್ದಾರೆ. ಯಾಕೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಒಂದು ಬಂಡಾಯದ ಬೆಂಕಿಯನ್ನ ಹಚ್ಚಿದ್ದರು. ಯಾಕೆ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಮೊದಲಿಗೆ ಒತ್ತಾಯ ಮಾಡಿದ್ದು ಮತ್ತು ಕೇಳಿದ್ದು ಇದೆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್. ಆದರೆ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡುವುದರ ಮೂಲಕ ಅಲ್ಪಸಂಖ್ಯಾತ ಸಮುದಾಯ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅಷ್ಟೇ ಅಲ್ಲ, ಬಂಡಾಯವಾಗಿ ಶಾಮನೂರು ಶಿವಶಂಕರಪ್ಪನವರ ಬಲಗೈ ಬಂಟ ಪೈಲ್ವಾನ್ ಸಾದಿಕ್ ಬಂಡಾಯವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಸೊ ಅಲ್ಪಸಂಖ್ಯಾತರು ಏನು ಈ ಕ್ಷೇತ್ರದಲ್ಲಿ ಬಂಡಾಯ ಎದ್ದಿದ್ದಾರೆ ಮತ್ತು ತಮಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು, ಆದ್ರೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಬೇಸರದಲ್ಲಿ ಕಾಂಗ್ರೆಸ್ನಿಂದ ವಿಮುಕ್ತರಾಗುವ ಹಂತಕ್ಕೆ ಅಲ್ಲಿ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಜಮೀರ್ ಅಹಮದ್ ಖಾನ್ ವಿಚಿನ್ನಾಗಿದ್ದಾರೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸ್ತಾ ಇದ್ದಾರೆ, ನಾಮಪತ್ರವನ್ನ ಹಿಂಪಡೆಯಿರಿ ಅಂತ ಅಲ್ಲಿ ತಾಕೀತು ಮಾಡ್ತಾ ಇದ್ದಾರೆ. ಬಟ್ ಸಮುದಾಯದ ಪರ ನಿಂತ್ಕೋಬೇಕಾಗಿದ್ದಂತ ಜಮೀರ್ ಅಹಮದ್ ಖಾನ್ ಇವತ್ತು ಪಕ್ಷ ಹೇಳಿದೆ ಅಂತ ಅಲ್ಲಿ ಬಂಡಾಯದ ಅಭ್ಯರ್ಥಿಯನ್ನ ಮನವೊಲಿಸೋದಕ್ಕೆ ಹೋಗಿದ್ದಾರೆ. ಸಮುದಾಯದ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆ ನಿಜಕ್ಕೂ ಕೂಡ ಫಲಪ್ರದವಾಗುತ್ತಾ? ಜಮೀರ್ ಅಹಮದ್ ಖಾನ್ ಅಲ್ಲಿರುವಂತಹ ಅಭ್ಯರ್ಥಿ ಏನು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಮನವೊಲಿಸ್ತಾರಾ? ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ವೀರೇಶ್ ದಾನಿ ಸೇರಿದಂತೆ ಇನ್ನು ಇವತ್ತಿನ ಬಿಗ್ 5 ನಲ್ಲಿ 5 ಸ್ಟೋರಿಗಳಿಗೆ ತಮ್ಮದೇ ಆದಂತಹ ವಿಶ್ಲೇಷಣೆ ಕೊಡೋದಕ್ಕೆ 5 ಸ್ಟೋರಿಗೆ ಸಂಬಂಧಪಟ್ಟಂತ ವಿವಿಧ ಜಿಲ್ಲೆಯ ಕಲೀಗ್ಸ್ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ವೀರೇಶ್ ದಾನಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಸಂಧಾನ ಮಾತುಕತೆ ಸಕ್ಸಸ್ ಆಗುತ್ತಾ? ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ವಾಪಸ್ ಪಡೀತಾರಾ? ಇಲ್ಲಿಯವರೆಗೆ ಏನಾದ್ರೂ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮಾಹಿತಿ ಬಂದಿದ್ಯಾ? ರಾಧಾ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಮೊದಲಿಗೆ ಮುಸ್ಲಿಂ ಸಮುದಾಯದ ಪರವಾಗಿ ಧ್ವನಿಯನ್ನ ಎತ್ತಿದ್ದೆ ಜಮೀರ್ ಅಹಮದ್ ಅವರು. ಹೀಗಾಗಿ ಆ ಜಮೀರ್ ಅಹಮದ್ ಅವರಿಗೆ ಇದೀಗ ಸಾದಿಕ್ ಪೈಲ್ವಾನ್ ಅವರನ್ನ ಬಂಡಾಯ ಅಭ್ಯರ್ಥಿಯಿಂದ ಕಣದಿಂದ ಹಿಂದೆ ಸರಿಸುವಂತ ಎಲ್ಲ ಜವಾಬ್ದಾರಿಗಳನ್ನ ಅವ್ರಿಗೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಇವತ್ತು ಜಮೀರ್ ಅಹಮದ್ ಅವರು ವಿಧಾನಸೌಧದಲ್ಲಿ ಕುಳಿತುಕೊಂಡು ಎಲ್ಲ ಶಾಸಕರುಗಳು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಸಹ ಕೂಡ್ಕೊಂಡು ಸಾದಿಕ್ ಪೈಲ್ವಾನ್ ಅವರನ್ನ ಕಣದಿಂದ ಹಿಂದೆ ಸರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಯನ್ನ ಮಾಡಿರುವುದು. ಅದರ ಜೊತೆಗೆ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರಬೇಕಾದಂತ ಜವಾಬ್ದಾರಿ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಸಚಿವರುಗಳು ಮತ್ತು ಶಾಸಕರುಗಳ ಮೇಲೆ ಬಿದ್ದಿರುವಂತದ್ದು. ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಿಸುವ ಅಭ್ಯರ್ಥಿಗಿಂತ ಸೋಲಿಸುವ ಅಭ್ಯರ್ಥಿಗೆ ಸಾಕಷ್ಟು ಈ ಬಾರಿ ಪ್ರಾಮುಖ್ಯತೆ ಸಿಗುತ್ತೆ. ಹೀಗಾಗಿ ಒಂದು ವೇಳೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಕಣದಲ್ಲೇ ಮುಂದುವರಿಯೋದಾದ್ರೆ
ಕಾಂಗ್ರೆಸ್ಗೆ ಬಹುದೊಡ್ಡದಂತ ಹಿನ್ನಡೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಸಾದಿಕ್ ಪೈಲ್ವಾನ್ ಅವ್ರನ್ನ ಯಾವುದೇ ಕ್ಷಣಕ್ಕಾದ್ರೂ ಅವರನ್ನ ಕಣದಿಂದ ಹಿಂದೆ ಸರಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಇದೀಗ ಮುಸ್ಲಿಂ ಸಮುದಾಯದ ಸಚಿವರುಗಳು, ಶಾಸಕರುಗಳಿಗೆ ಪಕ್ಷದ ನಾಯಕರುಗಳು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಿಭಾಯಿಸುವಲ್ಲಿ ಜಮೀರ್ ಅಹಮದ್ ಅವರು ಯಶಸ್ವಿ ಆಗ್ತಾರೋ ಇಲ್ವೋ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು. ಅದರ ಜೊತೆಗೂ ಸಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಯಾವುದೇ ಕಾರಣಕ್ಕೂ ಸಹ ಪಕ್ಷವನ್ನ ಬಿಟ್ಟು ಹೋಗ್ಲಾರ್ದಂತೆನೆ ತಂತ್ರಗಾರಿಕೆ ಮಾಡೋದು ಮತ್ತು ಪ್ರಚಾರದ ಸಂಪೂರ್ಣ ಜವಾಬ್ದಾರಿಯನ್ನ ಇದೀಗ ಮುಸ್ಲಿಂ ಸಮುದಾಯದ ಸಚಿವರುಗಳು ಮತ್ತು ಶಾಸಕರಿಗೆ ನೀಡಿರುವಂತದ್ದು. ರಾಧಾ. ಓಕೆ, ಥ್ಯಾಂಕ್ ಯು ವೀರೇಶ್. ನಾನು ನಿಮ್ಮ ಎಲ್ಲ ಮಾಹಿತಿಗಾಗಿ ಮುಸ್ಲಿಂ ಸಮುದಾಯ ಬಂಡಾಯ ಎದ್ದಿದೆ ಅಂದ ತಕ್ಷಣನೇ ಮುಸ್ಲಿಂ ನಾಯಕರ ಬಗ್ಗೆ ಸುಕ್ಕಂತ ಜ್ಞಾನೋದಯ ಆದ ಹಾಗೆ ಎಲ್ಲಾ ಮುಸ್ಲಿಮಾನ ನಾಯಕರನ್ನ ಒಟ್ಟುಗೂಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಆದ್ರೆ ಅಭ್ಯರ್ಥಿಯ ಘೋಷಣೆಯ ಸಂದರ್ಭದಲ್ಲಿ, ಅಭ್ಯರ್ಥಿಯ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರನ್ನ ಹೀಗೆಯೇ ಮನವೊಲಿಸಿ ಮುಸ್ಲಿಂ ನಾಯಕರ ಅಭಿಪ್ರಾಯ ಪಡೆದ್ರ ಇಲ್ಲ. ಸೊ ಈ ವಿಚಾರದಲ್ಲಿ ಡೆಫಿನೆಟ್ಲಿ ಸಮುದಾಯಕ್ಕೆ ಒಂದು ಬೇಸರ ಅಂತೂ ಇದ್ದೇ ಇದೆ. ಸೊ ಕಾಂಗ್ರೆಸ್ ಪಕ್ಷ ಅಲ್ಲದಿದ್ದರೆ ಇನ್ಯಾವುದು ಪಕ್ಷ ಅನ್ನುವಂತಹ ಒಂದು ಕನ್ಫ್ಯೂಷನ್ ಅಲ್ಲಿ ಇರುವಂತಹ ಮತದಾರರಿಗೆ ನೋಟಾ ಅನ್ನೋ ಆಪ್ಷನ್ ಮರ್ತೋಗಿದ್ದಾರೆ ಅಂತ ಅನ್ಸುತ್ತೆ. ನೋಟಾ ಅನ್ನೋ ಆಪ್ಷನ್ ಇದೆ. ನೀವು ರಾಜಕೀಯ ಪಕ್ಷಗಳಿಗೇನೆ ಓಟ್ ಹಾಕ್ಬೇಕಂತ ಏನಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೋಟಾ ಕೂಡ ಒತ್ತಬಹುದು. ಆದರೆ ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ನಿಮಗೆ ಯಾರು ಸರಿ ಅನ್ನೋದನ್ನ ಯೋಚನೆ ಮಾಡಿ ಆ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬಹುದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿರುವಂತ ಅತ್ಯಂತ ಪ್ರಮುಖವಾದ ಅಸ್ತ್ರ ಇದು. ಅದನ್ನ ಬಳಸಿ.